ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಹರಿಯಾಳಿ ಕಬಾಬ್ ಮಾಡುವ, ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ಪ್ಯಾನಲ್ಲಿ ಅದ್ಭುತವಾಗಿ ಈ ಒಂದು ಹರಿಯಾಳಿ ಕಬಾಬ್ನ ಮಾಡುವ. ಈ ಒಂದು ಹರಿಯಾಳಿ ಕಬಾಬ್ ತಿನ್ನೋದಕ್ಕೆ ಸಾಕಾಗಿ ಟೇಸ್ಟ್ ಕೊಡುತ್ತೆ, ಕಲರ್ ಕೂಡ ಮಸ್ತಾಗಿರುತ್ತೆ. ಸೊ ಅದ್ಭುತವಾದಂಥ ಒಂದು ರೆಸಿಪಿ ಇದಾಗಿರುತ್ತೆ. ಈ ಒಂದು ಹರಿಯಾಳಿ ಕಬಾಬ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. ಒಂದು 300 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ, ಒಂದು ಹಿಡಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, 4 ರಿಂದ 5 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಇದಕ್ಕೆ ಮೆಣಸಿನ್ಕಾಯಿ ಬಿಟ್ಟು ಬೇರೆ ಖಾರದ ಪುಡಿ ಏನು ಹಾಕಲ್ಲ. ಸೊ ಹಾಗಾಗಿ ಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಕೂಡ ಪೇಸ್ಟ್ ಮಾಡ್ಕೋಬೋದಾಗಿರುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 150 ಗ್ರಾಮಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೀರನ್ನು ತೆಗೆದುಬಿಟ್ಟು ಗಟ್ಟಿಯಾದ ಮೊಸರನ್ನ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಒಂದು ರೆಸಿಪಿ ಮಾಡೋದಕ್ಕೆ ಸೊಪ್ಪನ್ನು ಏನು ತೊಗೊಂಡಿದ್ದೀನಿ ಗೊತ್ತಾ, ಇದನ್ನೆಲ್ಲನೂ ಒಂದು ಸರ್ತಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ. ಏನೇನು ಹಾಕಬೇಕಂದ್ರೆ ಪುದೀನ, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ನೀರನ್ನು ಜಾಸ್ತಿ ಹಾಕದೆ ಪೇಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಅದ್ಭುತವಾದಂಥ ಹರಿಯಾಳಿ ಕಬಾಬ್ ಯಾವ ಥರ ಮಾಡೋದಂತ ನೋಡ್ಕೊಂಬರುವ. ನೋಡಿ, ಇವಾಗ ನಾನು ತೊಗೊಂಡಿರ್ತಕ್ಕಂಥ ಸೊಪ್ಪನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಈ ಥರದ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ಕಬಾಬ್ಗೆ ನೀಟಾಗಿ ಆಗುತ್ತೆ. ನೀರಿನ ಅಂಶ ಕಮ್ಮಿ ಇರಬೇಕು. ಸೊ ಇವಾಗ ನಮ್ಮ ಪೇಸ್ಟ್ ಕೂಡ ರೆಡಿಯಾಗಿದೆ. ಇವಾಗ ಅದನ್ನೆಲ್ಲ ಚಿಕನ್ಗೆ ಹಾಕ್ಬಿಟ್ಟು ಯಾವ ಥರ ಮ್ಯಾರಿನೇಟ್ ಮಾಡ್ಕೋಬೇಕಂತ ನೋಡ್ಕೊಡುವ ಬನ್ನಿ. ನೋಡಿ, ಮೊದಲಿಗೆ ನಾನು ರುಬ್ಬಿರ್ತಕ್ಕಂಥ ಪೇಸ್ಟ್ ಏನಿದೆ ಗೊತ್ತಾ, ಅದನ್ನ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಾದ ಮೇಲೆ ಡ್ರೈ ಮಸಾಲ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಸೊಪ್ಪನ್ನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣನ್ನು ಮತ್ತು ಮೊಸರನ್ನ ಎರಡನ್ನೂ ಅಲ್ಲೇ ಹಾಕ್ಕೊಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡ್ಕೋಬೇಕಾದ್ರೆ ಯಾವುದೇ ಥರದ ನೀರನ್ನು ಹಾಕಿಲ್ಲ. ಸೊ ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸರ್ತಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಈ ಥರ ನೀಟಾಗಿ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಉಂಟು ಇವಾಗ ಮಿಕ್ಸ್ ಮಾಡ್ತಾ ಇದ್ದಂಗೆ. ನೋಡಿ, ಇವಾಗ ಎಲ್ಲ ಮಸಾಲನೂ ಮಿಕ್ಸ್ ಆಗಿದೆ ಚಿಕನ್ಗೆ. ಇವಾಗ ಇದನ್ನು 1 ಗಂಟೆಗಳ ಕಾಲ ಮುಚ್ಚಿಬಿಟ್ಟು ಎತ್ತಿಡಿ. ಅದಾದ ನಂತರ ನಾವು ಒಂದು ಯಾವುದಾದ್ರು ಗ್ರಿಲ್ ಪ್ಯಾನ್ಗೆ ಅಥವಾ ನಾರ್ಮಲ್ ಪ್ಯಾನ್ಗೆ ಹಾಕ್ಕೊಂಡು ಈ ಒಂದು ಕಬಾಬ್ನ ಮಾಡಬೇಕಾಗಿರುತ್ತೆ. ಸೊ ನಾನು 1 ಗಂಟೆ ಆದಮೇಲೆ ಸಿಗ್ತೀನಿ ಅಂತ ಬನ್ನಿ ನಿಮಗೆ. ವಾವ್, ನೋಡಿ ಯಾವ ಥರ ಆಗಿದೆ. 1 ಅವರ್ ಮ್ಯಾರಿನೇಟ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸಖತ್ತಾಗಿಯೇ ಒಂದು ಟೆಕ್ಸ್ಚರ್ ಬಂದಿದೆ. ಒಳ್ಳೆ ಮಸಾಲ ಹೀರ್ಕೊಂಡು ಸಖತ್ತಾಗಿದೆ ಅಂದ್ಕೊಳ್ಳಿ ಪೀಸಸ್ ಇವಾಗ. ಸೊ ಇನ್ನೇನು ಇವಾಗ ಪ್ಯಾನ್ಗೆ ಹಾಕ್ಬಿಟ್ಟು ಫ್ರೈ ಮಾಡೋದೆ ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಾನೊಂದು ಗ್ರಿಲ್ ಪ್ಯಾನ್ನ ತೊಗೊಂಡು ಬಿಸಿ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಬೇಕಿದ್ರೆ ನಾರ್ಮಲ್ ಪ್ಯಾನ್ನ ಕೂಡ ತೊಗೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದೊಂದಾಗಿ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ಹೋಗುವ ಬನ್ನಿ. ನೋಡಿ, ಇವಾಗ ಪ್ಯಾನ್ ಬಿಸಿಯಾಗಿದೆ. ನಾನು ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಪ್ಯಾನ್ಗೆ. ಈ ಥರ ಎಲ್ಲ ಕಡೆಗೂ ಕೂಡ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಪ್ಯಾನ್ಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡಾಗಿದೆ. ಇವಾಗ ಒಂದು ಸರ್ತಿ ಮ್ಯಾರಿನೇಟೆಡ್ ಚಿಕನ್ ಏನು ಉಂಟಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಒಂದೊಂದಾಗೆ ಪೀಸ್ನ ತೊಗೊಂಡ್ಬಿಟ್ಟು ತವ ಮೇಲೆ ಇಟ್ಬಿಟ್ಟು ಫ್ರೈ ಮಾಡಬೇಕಾಗಿರುತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತವ ಮೇಲೆ ಹಾಕೋಣ ಬನ್ನಿ. ಈ ಥರ ಹಿಂಗೆ ತವದ ಮೇಲೆ ಒಂದೊಂದಾಗಿ ಇಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇವಾಗ
ಫಸ್ಟ್ ರೌಂಡ್ ಚಿಕನ್ನ ನಾನು ತವದ ಮೇಲೆ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಇವಾಗ ಈ ಥರ ಇಟ್ಟಾದಮೇಲೆ ಇದಕ್ಕೆ ಒಂದು ಸರ್ತಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಪ್ರತಿಯೊಂದು ಪೀಸ್ ಮೇಲೂ ಕೂಡ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ನೀವು ಎಣ್ಣೆನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತುಪ್ಪನೂ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ಎಣ್ಣೆ ಜಾಗದಲ್ಲಿ. ಈ ಒಂದು ಕಬಾಬ್ ಏನಿದೆ ಗೊತ್ತಾ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಏನಕ್ಕಪ್ಪ ಅನ್ನೋದಾದರೆ ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಇರೋರೆಲ್ಲ ಬಂದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಕಬಾಬ್ ತಿನ್ನೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಥರದ ಒಂದು ಜನಗಳಿಗೆ ಈ ಕಬಾಬ್ ತುಂಬಾ ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ. ಏನಕ್ಕಂದರೆ ಇದು ನಾವು ಡೀಪ್ ಆಯಿಲ್ ಫ್ರೈ ಮಾಡಿಲ್ಲ, ಜಸ್ಟ್ ಬರೀ ತವ ಮೇಲೆ ಫ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ಒಳ್ಳೆ ಅದ್ಭುತವಾದಂಥ ಹೆಲ್ದಿನೂ ಇರುತ್ತೆ, ರುಚಿನೂ ಸಕ್ಕತ್ತಾಗಿ ಬರುತ್ತೆ ಅಂದ್ಕೊಳ್ಳಿ. ಎಣ್ಣೆ ಅಪ್ಲೈ ಮಾಡಿದ ಮೇಲೆ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಅದಾದ ನಂತರ ಈ ಕಡೆಗೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ ಇವಾಗ 2 ನಿಮಿಷಗಳ ಕಾಲ ಬೆಂದಿದೆ. ಇವಾಗ ತಿರುಗಿಸ್ಬಿಟ್ಟು ಆ ಕಡೆಗೂ ಕೂಡ ಬೇಯಿಸ್ಕೊಳ್ಳುವ. ಈ ಥರ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಟೆಕ್ಸ್ಚರು. ಈ ಥರ ನೀಟಾಗಿ ತಿರುಗಿಸ್ಬಿಟ್ಟು ಆ ಸೈಡಲ್ಲೂ ಕೂಡ ಬೇಯಿಸ್ಕೋಬೇಕಾಗಿರುತ್ತೆ. ನಾವು ಬರೀ ಬೋನ್ಲೆಸ್ ಪೀಸ್ ತೊಗೊಂಡಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಬಿಟ್ಟು ಸಮಯಕ್ಕೆ ತಕ್ಕಂಗೆ ತಿರುಗಿಸ್ಬಿಟ್ಟು ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಎಲ್ಲ ಚಿಕನ್ನು ಕೂಡ ಬೆಂದಿದೆ. ಸೊ ಇದೇ ಥರ ಈ ಒಂದು ಸೈಡಲ್ಲೂ ಕೂಡ ಬೇಯಿಸ್ಕೊಳ್ಳುವ. ಅದಾದಮೇಲೆ ಸ್ವಲ್ಪ ಈ ಸೈಡಲ್ಲೂ ಕೂಡ ಆಯಿಲ್ನ ಈ ಥರ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಸೈಡಲ್ಲಿ ತಿರುಗಿಸ್ಕೊಂಡಿದ್ವಲ್ವ, ಇಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂದ್ಕೊಳ್ಳಿ ಕಬಾಬು. ಈ ಥರ ಕಬಾಬ್ಗೆ ಪ್ರೆಸ್ ಮಾಡಿಬಿಟ್ಟು ನೋಡಿದರೆ ನಿಮಗೆ ಒಳಗಡೆಯಿಂದ ಬೆಂದಿದೇನೋ ಇಲ್ಲ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಒಳಗಡೆ ಕೂಡ ಕ್ಲೀನಾಗಿ ಬೆಂದಿದೆ. ಇವಾಗ ಏನು ಅದ್ಭುತವಾಗಿ ಕಲರ್ ಕಾಣಿಸ್ತಾ ಉಂಟು ನೋಡಿ, ಗ್ರೀನಲ್ಲಿ ಮಸ್ತಾಗಿ ಬಂದಿದೆ. ಸೊ ಇವಾಗ ಫಸ್ಟ್ ರೌಂಡ್ ಏನು ಹಾಕಿದೆ ಗೊತ್ತಾ, ಅದೆಲ್ಲ ಬೆಂದಿದೆ. ಇವಾಗ ಇನ್ನೂ ಒಂದು ಸ್ವಲ್ಪ ಚಿಕನ್ ಉಂಟು, ಅದನ್ನು ಕೂಡ ಹಾಕ್ಕೊಳ್ಳುವ ಬನ್ನಿ. ನೋಡಿ ನಾನು ಫಸ್ಟ್ ರೌಂಡ್ ಏನು ಕಬಾಬ್ ಹಾಕಿದೆ ಗೊತ್ತಾ, ಅದನ್ನೆಲ್ಲ ತೆಗೆದಿದ್ದೀನಿ, ಚೆನ್ನಾಗೇ ಬೆಂದಿದೆ. ಇವಾಗ ಸೆಕೆಂಡ್ ರೌಂಡ್ ಬೇಯಿಸೋದಕ್ಕಂತ ಮತ್ತು ನಾನು ಪ್ಯಾನ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಅಪ್ಲೈ ಆದಮೇಲೆ ಮತ್ತು ಇದೇ ಥರ ಒಂದೊಂದಾಗಿ ಎಲ್ಲ ಚಿಕನ್ನು ಕೂಡ ಪ್ಯಾನಲ್ಲಿ ಹಾಕಬೇಕಾಗಿರುತ್ತೆ. ಕಲರ್ ಮಾತ್ರ ಸಿಕ್ಕಾಬಡೆ ಖುಷಿ ಕೊಡ್ತಾ ಇದೆ ಅಂದ್ಕೊಳ್ಳಿ, ಸಖತ್ತಾಗಿಯೇ ಕಾಣಿಸ್ತಾ ಉಂಟು. ಏನು ಅದ್ಭುತವಾದಂಥ ಒಂದು ಕಲರ್ ಬಂದಿದೆ ಅಂದರೆ ನಿಜಕ್ಕೂ ಖುಷಿ ಆಗ್ತಾ ಉಂಟು, ಸಖತ್ ಕ್ರೇಜಿ ಅಂದ್ಕೊಳ್ಳಿ. ಸೊ ಇದೇ ಥರ ಎಲ್ಲ ಚಿಕನ್ನು ಇಟ್ಬಿಟ್ಟು ಮತ್ತು ಮೇಲ್ಗಡೆ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಇದೇ ಥರ ಎಲ್ಲ ಚಿಕನ್ಗೂ ಕೂಡ ಮತ್ತು ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ನಾನು ಆವಾಗಲೇ ಹೇಳಿದಂಗೆ ಈ ಒಂದು ರೆಸಿಪಿ ಬಂದು ತುಂಬ ಅಂದರೆ ತುಂಬ ಲೆಸ್ ಆಯಿಲ್ ಯೂಸ್ ಮಾಡಿರ್ತಕ್ಕಂಥ ಒಂದು ರೆಸಿಪಿಯಾಗಿದೆ. ಸೊ ಹಾಗಾಗಿ ಹೆಲ್ತ್ ಕಾನ್ಷಿಯಸ್ ಏನಿರ್ತಾರೆ ಗೊತ್ತಾ, ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸಕ್ಕತ್ತಾಗಿಯೇ ಮಾಡ್ಕೊಂಡು ತಿನ್ಬೋದು ಅಂದ್ಕೊಳ್ಳಿ. ಅದರಲ್ಲಿ ಬೇರೆ ನಾವು ಹಸಿ ಮಸಾಲನ್ನ ಗ್ರೈಂಡ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿರೋದ್ರಿಂದ ಆ ಫ್ಲೇವರು ಕೂಡ ಆ್ಯಡ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ ಅಂದ್ಕೊಳ್ಳಿ. ಸೊ ಇದೇ ಥರ ಎಲ್ಲದಕ್ಕೂ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಮತ್ತು 2 ರಿಂದ 3 ನಿಮಿಷಗಳ ಕಾಲ ಬೇಯೋಕ್ಕೆ ಬಿಡಿ. ಅದಾದ ನಂತರ ತಿರುಗಿಸ್ಬಿಟ್ಟು ಮತ್ತು ಇನ್ನೊಂದು ಸೈಡಲ್ಲೂ ಕೂಡ ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ನಾನು ಈ ಸೈಡಲ್ಲೂ ಕೂಡ ತಿರುಗಿಸ್ಕೊಂಡಿದ್ದೀನಿ, ಏನು ಮಸ್ತಾಗಿ ಕಾಣಿಸ್ತಾ ಉಂಟು. ನಾನು ಆವಾಗಲೇ ಹೇಳಿದಂಗೆ ಈ ಸೈಡಲ್ಲಿ ತಿರುಗಿಸ್ಕೊಂಡ ತಕ್ಷಣ ಮತ್ತು ಇದಕ್ಕೂ ಕೂಡ ಒಂದು ಸರ್ತಿ ಆಯಿಲ್ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಆ ಫ್ಲೇವರ್ ಏನಿದೆ ಅಲ್ಲ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿರೋದು ಸಖತ್ತಾಗಿ ಬರ್ತಾಯಿದೆ. ನಿಜಕ್ಕೂ ಮಾಡ್ತಾ ಇರಬೇಕಾದ್ರೆ ಸಖತ್ ಟೆಂಪ್ಟ್ ಆಗ್ತಾಯಿದೆ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಆಗಿದೆ, ಎಲ್ಲರೂ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಅದ್ಭುತವಾದಂಥ ರೆಸಿಪಿ ಇದಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂದ್ಕೊಳ್ಳಿ. ಬ್ಯೂಟಿ ಇದೇ ಥರ ಎಲ್ಲ ಒಂದು ಚಿಕನ್ಗೂ ಕೂಡ ಮತ್ತು ಆಯಿಲ್ನ ಅಪ್ಲೈ ಮಾಡಿಕೊಂಡು ಈ ಸೈಡಲ್ಲೂ ಕೂಡ 1 ನಿಮಿಷಗಳ ಕಾಲ ಬೇಯಕ್ಬಿಟ್ಟು ಅದಾದ ನಂತರ ತೆಗಿಬೇಕಾಗಿರುತ್ತೆ. ನೋಡಿ ಏನು ಸಖತ್ತಾಗಿ ಬಂದಿದೆ ಕಬಾಬ್ ಅಂದರೆ
ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟೆಕ್ಸ್ಚರು, ಕಲರ್ ಆಗಿರ್ಬೋದು ಎಲ್ಲನೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನಿಜಕ್ಕೂ ಒಂದು ಸಖತ್ತಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಬಾಬ್ ರೆಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ನಾನು ಮೇಲ್ಗಡೆ ಕರಿಬೇವಿಂದ ಗಾರ್ನಿಷ್ ಮಾಡಿದ್ದೀನಿ. ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಉಂಟು. ಈ ಒಂದು ಅದ್ಭುತವಾದಂಥ ಕಬಾಬ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬೈ ಫಾರ್ ನೌ.